ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಯಾವುದು ಇವ್ರು ಹೇಳ್ತಾರೆ ಜಿಲ್ಲಾಧಿಕಾರಿ, ಕೋಮು ಸಾಮರಸ್ಯ. ಏನು ಕೋಮು ಸಾಮರಸ್ಯ ಅಂದ್ರೇನು, ಕೋಮು ಗಲಭೆಗಳಂದ್ರೇನು? ನೀವು ಎಷ್ಟು ಷರತ್ತುಗಳಾಗ್ತೀರಿ, ಇಲ್ಲಿ ಕೋಮು ಸಾಮರಸ್ಯವನ್ನು ಹದಗೆಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾವೆಲ್ಲ ಒಟ್ಟಾಗಿ ಸೌಹಾರ್ದತೆ ಇರಬೇಕಂದ್ರೇನು, ಅನಗತ್ಯವಾಗಿ ಈ ಷರತ್ತು ಪೊಲೀಸರ ಮಧ್ಯಪ್ರವೇಶ ಮಾಡೋದು, ನೀವಾಗಿ ಕೋಮುಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ಅದು PB ರೋಡ್ ಅಧ್ಯಕ್ಷ ಹೇಳ್ದಂಗೆ ಬಂದ್ ಮಾಡಿ ಅವ್ರ ಹಬ್ಬ ಆಚರಣೆ ಮಾಡ್ತಾರಲ್ಲ, ಇಡೀ PB ರೋಡ್ ಬಂದ್ ಮಾಡಿಸಿದ್ರಲ್ಲ, ಅವಾಗೆಲ್ಲೋಗಿತ್ತು ನಿಮ್ಮದು? ನಮ್ಗೆ ಇನ್ನೊಂದು ಹೇಳ್ತಾರೆ, ಈ ಟ್ರ್ಯಾಕ್ಟ್ರು ಖಾಸಗಿ ಅವರು ಸೀಜ್ ಮಾಡ್ತೀವಿ, ತಾಕತ್ತಿದ್ರೆ ಸೀಜ್ ಮಾಡಿರಿ ನೋಡ್ತೀವಿ, ನಿಮಗೆ ತಾಕತ್ತಿದ್ರೆ ಕೇಸ್ ಹಾಕ್ರಿ, ಆಮೇಲೆ ಖಾಸಗಿ ಜಾಗದಲ್ಲಿ ಕೂರಿಸ್ಬಾರ್ದು ಇರೋದು, ಖಾಸಗಿ ಜಾಗದಲ್ಲಿ ಕೂರಿಸ್ಬಾರ್ದು, ಖಾಸಗಿ ವಾಹನಗಳು ಅವನ್ನ ಸೀಜ್ ಮಾಡ್ತೀವಿ. ನಿಮಗೆ ತಾಕತ್ತಿದ್ರೆ ನಾವು ಬಂದು ನಿಂತು ಉತ್ಸವಗಳು ಮಾಡ್ತೀವಿ. ಯಾರು ಟ್ರ್ಯಾಕ್ಟ್ರು ನಮ್ಮವೇ ಟ್ರ್ಯಾಕ್ಟ್ರಿ ತಗೊಂಬರ್ತೀವಿ, ನಮ್ಮವೇ ಸ್ವಂತ ಟ್ರ್ಯಾಕ್ಟ್ರಿ ಮಾಡ್ತಾರೆ ತಗೊಂಬರ್ತೀವಿ. ರೈತರದಲ್ಲ, ನಾವು ರೈತರ ಮಕ್ಕಳೇ. ನಿಮಗೆ ತಾಕತ್ತಿದ್ರೆ ಕೇಸ್ ಹಾಕಬೇಕು. ಏನಕ್ಕೆ ಬೇಕಾಬಿಟ್ಟಿ ಮಾಡ್ತೀರಾ? PB ರೋಡ್ ಹೆಂಗೆ ಬಂದ್ ಮಾಡಕ್ಕೆ ಬಿಟ್ರಿ ನೀವು? ನಿಮಗೆ ಯಾರು ಅವಾಗ ಆದೇಶ ಇತ್ತು? ನೀವುಂಟು, ನಿಮ್ಮ ಮಂತ್ರಿ ಉಂಟು, ನಮಗೆ ಸಂಬಂಧ ಇಲ್ಲ. ನಾವು ಪಕ್ಷಾತೀತವಾಗಿ ಇಲ್ಲೆಲ್ಲರೂ ಪಾಲ್ಗೊಳ್ತಾರೆ. ಎಲ್ಲರ ಮನೆಯಲ್ಲೂ ಗಣೇಶನ ಭಕ್ತಿಯಿಂದ ತಂದು ನಾವು ಒಂದು ದಿವಸ, 2 ದಿವಸ, 5 ದಿವಸ, 9 ದಿವಸ, 11 ದಿವಸ, 21 ದಿವಸ, ಅರೆ ಇಷ್ಟೇ ದಿವಸ ಒಳಗೆ ಹೇಳಕ್ಕೆ ನೀವ್ಯಾರು? ಇದನ್ನು ಹೇಳಕ್ಕೆ ನಿಮಗಿಲ್ಲ. ನಾವೇನೇ ನಿಮ್ಮ ಇದು ಮಾಡ್ಕೊಂಬಿಟ್ಟಿದ್ದೀರಿ, ಇಲ್ಲಿ ಇದೇನು ಮಿಲಿಟರಿ ಆಡಳಿತ ಮಾಡ್ಕೊಂಬಿಟ್ಟಿದ್ದೀರಾ? ಇದು ಪ್ರಜಾತಂತ್ರ ರೀ DC ಅವರೇ. ಈ ರೀತಿ ಉತ್ತರತನ ಮಾತಾಡೋಕೆ ಬಿಡಲ್ಲ, ಸಹಿಸಲ್ಲ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ನಾವು ಕೂರಿಸ್ತೀವಿ, ನಮ್ಮ ಟ್ಯಾಕ್ಟ್ರಿ ಒಳಗೆ ತರ್ತೀವಿ, ನಮ್ಮ ಟ್ಯಾಕ್ಟ್ರಿಲಿ ಉತ್ಸವ ಮಾಡ್ತೀವಿ. ನಿಮಗೆ ತಾಕತ್ತಿದ್ರೆ ಸೀಜ್ ಮಾಡಿರಿ ಅಂತೇಳಿ ಸವಾಲು ಹಾಕ್ತೀವಿ. ಶನಿವಾರ ದೊಡ್ಡ ಸಂಖ್ಯೆಯಲ್ಲಿ ಬರ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಕಳೆದ 5-6 ದಿನದಿಂದ ಸುರಿಯುತ್ತಿರುವ ಒಂದು ಭಾರಿ ಮಳೆಯಿಂದ ಇವತ್ತು ನಮ್ಮ ಭಾಗದ ಧಾರವಾಡದ ಗ್ರಾಮೀಣ ಭಾಗದ ಒಂದು ರೈತರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಮತ್ತು ಇದು ಮುಂಗಾರು ಪೂರ್ವ ಮಳೆ ಈ ಭಾಗದಲ್ಲಿ ಅತಿಯಾಗಿ ಮೊದಲು ಬಿತ್ತನೆ ಮಾಡಿದಂಥ ಪೀಕು ಸಂಪೂರ್ಣ ನಾಶ ಆಗೋಯಿತು. ರೈತ ಮತ್ತು ಸಾಲ ಸೋಲ ಮಾಡಿ 2ನೇ ಬಾರಿಗೆ ಬಿತ್ತು ಒಂದು ಒಳ್ಳೆಯ ಬೆಳೆಯನ್ನು ತೆಗೆದಿದ್ರು. ಒಳ್ಳೆಯ ಬೆಳೆ ಅಂದರೆ ಯಾವ ರೀತಿ ಇತ್ತಂದ್ರೆ, ಎಲ್ಲ ರೈತರ ಬಾಯಿ ನಾವು ಕೇಳ್ತಿದ್ದೀವಿ. ಯಾಕೆ ನಾನು ಒಬ್ಬ ರೈತ, ರೈತರು ಮಕ್ಕಳು ಹೊಲ ಅದಾವೆ, ನಾವು ಕೇಳ್ತಿದ್ದೀವಿ. ನಾವು ನೋಡಿ, ನಾವು ಸೋಯಾಬೀನ್ ಬಿತ್ತೇವೆ, ಹೆಸರು ಬಿತ್ತೇವೆ. ಬೆಳೆ ನೋಡಿದ್ರೆ ಈ ಸರಿ ಬಂಪರ್ ಪೀಕ್ ಬರ್ಬೋದು ಅನ್ನುವಂಥ ನಿರೀಕ್ಷೆ ಒಳಗೆ ನಾವು ಇದ್ದೀವಿ. ಯಾಕಂದ್ರೆ ಎಲ್ಲ ರೈತರ ಆಡ ಭಾಷೆದಾಗ ಹೇಳ್ತಾರೆ, ನಮ್ಮ ನಡಮಠ ಹೆಸರು ಅದಾವ್ರಿ, ನಿಧಿಮಠ ಸೋಯಾಬೀನ್ ಅದಾವ್ರು ಅಂತ ಖುಷಿಯಿಂದ ಹೇಳ್ತಿದ್ರು. ಇವತ್ತು ಆ ಖುಷಿಗೆ 4 ದಿನದ 5 ದಿನದ ಮಳೆ ಸಂಪೂರ್ಣ ನೀರಿರಿಸಿ ಹೋಗಿಬಿಟ್ಟೈತಿ. ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ರೈತ ಮೋರ್ಚ ಹಾಗೂ ನಮ್ಮ ನಾಯಕರನ್ನು ಕರ್ಕೊಂಡು ಒಂದು ನಿಯೋಗ ಮಾಡಿಕೊಂಡು ಇವತ್ತು ತಾಲೂಕಿನಾದ್ಯಂತ ಬೆಳೆ ಹಾನಿಯ ಒಂದು ಸಮೀಕ್ಷೆಯನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಈ ಕ್ಷೇತ್ರದಾಗ ಯಾರೂ ವಾರಸ ಇಲ್ಲ. ವಿರೋಧ ಪಕ್ಷದಾಗ ನಾವು ಕುಂತ್ರೆ ಸರಿಯಲ್ಲ. ರೈತರ ಒಂದು ಸಂಕಷ್ಟಕ್ಕೆ ನಾವು ಪಾಲಾಗೋಣ, ಅವರ ಒಂದು ಸಂಕಷ್ಟಕ್ಕೆ ಹೋರಾಟವನ್ನು ತೆಗೆದುಕೊಳ್ಳೋಣ, ಅವ್ರ ಸಂಕಷ್ಟಕ್ಕೆ ಬೆಂಬಲವನ್ನು ಕೊಡೋ ಅನ್ನೋ ನಿಟ್ಟಿನಿಂದ ಇವತ್ತು ಬಂದ ಹೊಲವನ್ನು ನೋಡಿದಾಗ ಈ ಭಾಗದಲ್ಲಿ ಮುಖ್ಯವಾಗಿ ಈ ಹುಬ್ಬಳ್ಳಿ ಹಣ್ಣಿನ ಭಾಗ ಏನಿದೆಯಲ್ಲ, ಈ ಭಾಗದಲ್ಲಿ ಹೆಸರು ಬೆಳೆಯನ್ನು ಭಾಳ ಬಿಟ್ಟಿದೆ. ನಮ್ಮದು ಕಮರ್ಷಿಯಲ್ ಕ್ರಾಪ್, ಮುಂಗಾರಿನ ಕಮರ್ಷಿಯಲ್ ಕ್ರಾಪ್. ಇದು 75 ದಿನಕ್ಕೆ ಬರುವಂಥ ಪೀಕ್. ವರ್ಷ ಎಲ್ಲ 8ರಿಂದ 10 ಚೀಲ ಹೆಸರನ್ನು ಸಹಿತ ಒಕ್ಕಿದಂಥ ರೈತರು. ಹೆಚ್ಚೇನು ಇವತ್ತು ನೋಡಿಬಿಟ್ರೆ ಕಣ್ಣ ನೀರು ಬರೋದು. ಯಾಕಂದ್ರೆ ಬಂದಂಥದ್ದು ತುತ್ತು, ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲ. ಇವತ್ತು ಎಲ್ಲ ಕಾಳು ಸಹಿತ ಅತಿವೃಷ್ಟಿ ಹಾಳಾಗಿ
ಎಲ್ಲ ನಾವು ಹತ್ತಿಗಳು ಅಂತೇವೆ, ಹತ್ತಿಗಳ ಥರ ಆಗಿರ್ತದೆ. ಹೆಸರನ್ನು ಸಹಿತ ಗುರುತಿರೋದು ನೀವು ಸಹಿತ ನೋಡಿದ್ದೀರಿ. ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ ಇಮಿಡಿಯೇಟ್ ಪರಿಹಾರ ಘೋಷಣೆ ಮಾಡೋದು. ಎಕರೆಗೆ 50,000 ರೂಪಾಯಿಯನ್ನು ಪರಿಹಾರವಾಗಿ ನಮ್ಮ ರೈತರಿಗೆ ಕೊಡಬೇಕನ್ನುವಂಥ ಆಗ್ರಹ ನಮ್ಮದಿದೆ. ಮತ್ತು 1 ವಾರ ಸಮಯವನ್ನು ನಾವು ನೋಡ್ತೇವೆ. ಬರೀ ಇದು ಸೋಯಾಬೀನು, ಹೆಸರು, ಉದ್ದು, ಸೋಯಾಬೀನದ ಪರಿಸ್ಥಿತಿ ಕೊಟಬಾಗಿ ಭಾಗದಾಗ ಒಂದಿಷ್ಟು ಕಡೆ ಹರಿಬಿಟ್ಟಿದ್ದಾರೆ. ಈಗಾಗಲೇ ರೂಟಾವೇಟ್ರ್ ಹಾಕಿದ್ದಾರೆ. ಇಂಥ ಒಂದು ನುಕ್ಸಾನ ಆದಾಗ ರೈತನ ಬಾಳೆ ಬಹಳ ಕಷ್ಟ ಆಕೈತಿ. ಸರ್ಕಾರ ನಮ್ಮ ಹೆಂಡ್ರಿಗೆ 2,000 ರೂಪಾಯಿ ಕೊಟ್ಟೇವಂತ ನಿಶ್ಚಿಂತೆ ಇರುವುದಲ್ಲ. ನಮ್ಮ ಒಂದು ಸಾಲ ಮಾಡಿ ಬ್ಯಾಂಕ್ನಲ್ಲಿ ಬೆಳೆಸಾಲ ಮಾಡಿ ಅಲ್ಲಿ ಬಡ್ಡಿ ವ್ಯವಹಾರ ಮಾಡಿ ಸಾಲ ತಂದು ಇವತ್ತು ಪೀಕನ ಮಾಡಿರ್ತಾನೆ. ರೈತನ ಕಷ್ಟ ರೈತರಿಗೇನೆ ಗುರುತು. ಸರ್ಕಾರ ಸೂಕ್ತವಾದ ಅಂದರೆ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೊಡಲಿಲ್ಲ ಅಂದ್ರೆ ಮುಂದಿನ ವಾರದಿಂದ ನಾವು ಅಹೋರಾತ್ರಿ ಧರಣಿಯನ್ನು ನಾವು ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಈ ಥರ ನೋಡಿದ್ದೇವೆ. ಈ ಥರ ನಮ್ಮಲ್ಲಿ ಇಷ್ಟೊಂದು 20,000 to 25,000 ಹೆಕ್ಟರ್ ಹೆಸರನ್ನು ಬೆಳೆದಿದ್ದೇವೆ. ಮತ್ತು ಯಾವ ಪೀಕ್ಗಳದ್ದು ಏನೇನೈತಿ ಅವನ್ನ ಯಾವ ನಾವು ವೀಕ್ಷಣೆ ಮಾಡಿದ್ದೇವೆ. ಇದು ಸಂಪೂರ್ಣ ವರದಿಯನ್ನು ಒಂದು ಲಿಖಿತ ಮುಖಾಂತರ ಜಿಲ್ಲಾಧಿಕಾರಿಗೆ ಕಳಿಸ್ತೇವೆ. ಅಷ್ಟೇ ಅಲ್ಲದೆ ನಾವು ಪಕ್ಷದ ನಾಯಕರಿಗೂ ಇದು ಮಾಡ್ತೀವಿ. ನಮ್ಮ ಸಂಬಂಧಪಟ್ಟಂಥ ನಮ್ಮ ಪಕ್ಷದ ನಾಯಕರಿಗೂ ಸಹಿತ ಮಾಹಿತಿಯನ್ನು ಕಳಿಸ್ತೇವೆ. ಅದರ ಹೋರಾಟ ನಮ್ಮದು 1 ವಾರ ನೋಡ್ತೇವೆ. ಮನ್ಯಾಗ ಗಣಪತಿ ಇಟ್ಟು ಬಂದು ನಾವು ಬಂದು ಡಿ ಸಿ ಆಫೀಸ್ ಮುಂದೆ ಕುಂದ್ರಬೇಕು ಅನ್ನುವಂಥ ತೀರ್ಮಾನ ಮಾಡಿರ್ತೇವೆ. ಆಯಿತು. ಬ್ಯಾನರ್ಸ್ ಮತ್ತು ಬಂಡಿಂಗ್ ಸಂಬಂಧಪಟ್ಟಂಗ ಯಾವುದೇ ಕಾರಣಕ್ಕೆ ಯಾವುದು ಬ್ಯಾನರ್ ನೀವು ಹಾಕೋದು ಬೇಡ, ಅವ್ರು ಹಾಕೋದು ಬೇಡ ಅಂತಿದ್ವಿ. ವಿತೌಟ್ ಬ್ಯಾನರು ಲಾಸ್ಟ್ ಟೈಮು ಗಣೇಶ ಮತ್ತು ಈದ್ ಮಿಲಾದ್ ಅದು ಈ ಸಲ ಕೂಡ ಅದೇ ಥರ ಮಾಡಿ ಇಡೀ ಡಿಸ್ಟಿಕ್ಗೆ ಮಾದರಿ ಆಗ್ತದೆ ಅಂತ ನಮ್ಮ ಭರವಸೆ ಇಟ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಬ್ಯಾನರ್ಸ್ ಬೇಡ, ಬಂಟಿಂಗ್ಸ್ ಬೇಡ, ಯಾವುದು ತೋರಿಕೆ ಬೇಡ. ಮನಸ್ಸಲ್ಲಿ ಅಭಿಮಾನ, ಪ್ರೀತಿ, ವಿಶ್ವಾಸ ಇದ್ರೆ ಸಾಕು. ಅದಕ್ಕಿಂತ ದೊಡ್ಡ ಇದು ಕೆಲಸ ಯಾವುದಿಲ್ಲ. ದಯವಿಟ್ಟು ಅದನ್ನು ಮಾಡೋದ್ರ ಮೂಲಕ ಇಡೀ ನಮ್ಮ ತಾಲೂಕು ಮತ್ತು ಡಿಸ್ಟಿಕ್ಕಿಗೆ ಮಾದರಿ ಆಗಬೇಕು. ನಮ್ಮದು ಉದ್ದೇಶ ಅಷ್ಟೇ. ತಾಲೂಕು ನಾವು ಕೆಲಸ ಮಾಡೋಕತ್ತಿಂದ ನಮ್ಮದು ನಮ್ಮ ತಾಲೂಕಿಗೆ ನಾವಿರುವಾಗ ಕೆಟ್ಟ ಹೆಸರು ಬರಬಾರ್ದ್ರೆ ನಮ್ಮದು ಉದ್ದೇಶ ಅಷ್ಟೇ. ಕ್ಲಿಯರ್ ಅಲ್ಲ? ಯಾವುದೇ ಕಾರಣಕ್ಕೂ ಬ್ಯಾನರು ಮತ್ತು ಬಂಟಿಂಗ್ ಇರಲಾರ್ದಂಗೆ ಈ ಸಲ ಈದ್ ಮಿಲಾದ್ ಮತ್ತು ಗಣೇಶನ ಆಚರಣೆ ಮಾಡಿ ಒಂದು ಡಿಸ್ಟಿಕ್ಕಿಗೆ ಮಾದರಿ ಆಗೋಣ ಅಂತ. ಮತ್ತು ಲಾಸ್ಟ್ ಟೈಮ್ 1,000 ಪಾಯಿಂಟ್ ಆ್ಯಕ್ಚುಲಿ ಇದು ಮಾಡೋಕ್ಕಾಗಲಿಲ್ಲ. ಗಣೇಶ ಹೈಟ್ ಬಗ್ಗೆ ಸಂಬಂಧಪಟ್ಟಂಗೆ 2022ರಲ್ಲಿ ಒಂದು ಸಮಸ್ಯೆ, 23ರಲ್ಲಿ ಅನ್ಸುತ್ತೆ, ಒಂದು ಸ್ವಲ್ಪ ಹೈಟ್ ಸಂಬಂಧಪಟ್ಟಂಗೆ ಸಾಕಷ್ಟು ವೈರ್ಗಳನ್ನು ಕಟ್ ಮಾಡಿದ್ರು. ಒಂದು ಸ್ವಲ್ಪ ಜಾಸ್ತಿ ಹೈಟ್ ಇತ್ತು ಅಂತ ಅನ್ಸುತ್ತೆ. ದಯವಿಟ್ಟು ನೀವು ಗಣೇಶ ಏನು ಆರ್ಡ್ರ್ ಮಾಡ್ತಾರಲ್ಲ, ದಯವಿಟ್ಟು ಇನ್ನೂ ಆರ್ಡ್ರ್ ಮಾಡಿಲ್ಲ ಅಥವಾ ಆರ್ಡ್ರ್ ಮಾಡಿದ್ರಂದ್ರೆ ಒಂದು ಸ್ವಲ್ಪ ಆ ಥರ ಜಾಸ್ತಿ ಹೈಟ್ ಇತ್ತು ದಯವಿಟ್ಟು ಇದು ಮಾಡ್ಕೊಬಿಡಿ. ಯಾಕಂದ್ರೆ ಒಂದು ಗಣೇಶ ಏನಾದ್ರು ಆ ಥರ ಹೈಟ್ ಇತ್ತಂದ್ರೆ ಆ ಲೈನಲ್ಲಿ ಏನು ಒಂದು 2 ಕಿಲೋಮೀಟರ್ ಅಥವಾ 3 ಕಿಲೋಮೀಟರ್ಸ್ ಏನು ಗಣೇಶ ಹೋಗ್ತಿರ್ತದೆ ಪ್ರೊಸೆಷನ್, ಅಲ್ಲಿ ಎಲ್ಲ ವೈರ್ಗಳು ತೆಗಿಬೇಕಾಗ್ತದೆ. ಸರ್ವಿಸ್ ವೈರ್ ಇರ್ಬೋದು ಅಥವಾ ಮೇನ್ ವೈರ್ ಇರ್ಬೋದು. ದಯವಿಟ್ಟು ಅಂಥದಕ್ಕೆ ಆಸ್ಪತ್ರೆ ಕೊಡೋದು ಬೇಡ. ಗಣೇಶ ಸಾಧ್ಯವಾದಷ್ಟು ಮಟ್ಟಿಗೆ ಚಿಕ್ಕದಾಗಿರಲಿ. ಅದೇನು ಗಣೇಶನ ದೊಡ್ಡ ಆಶೀರ್ವಾದ ಮಾಡ್ತೀನಿ, ಚಿಕ್ಕದಿದ್ದು ಸಣ್ಣ ಆಶೀರ್ವಾದ ಮಾಡ್ತಾ ಅಂತ ಹೇಳ್ತೇನೆ. ದಯವಿಟ್ಟು ಅಂಥ ತೋರಿಕೆ ಪ್ರಯತ್ನ ಯಾವುದೇ ಕಾರಣಕ್ಕೂ ಬೇಡ. ಸಣ್ಣ ಗಣೇಶನೇ ಇರಲಿ, ಯಾವುದೇ ಕಾರಣಕ್ಕೂ ದೊಡ್ಡ ಗಣೇಶ ಬೇಡ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ DSP ಸಾಹೇಬರು ಮಲ್ಲೇಶ್ ದೊರ್ಮಿನಿ ಸಾಹೇಬರು ಮಾತನಾಡೋದನ್ನು ಕೇಳ್ಕೊಳ್ತಾರೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.